सविता महर्षी यांची जयंती साजरी करण्यात आली। हुलसूर येथील श्री संत सेना महाराज मंदिरात सकाळी श्री सविता महर्षी जयंती निमित्त श्री सविता महर्षी यांच्या प्रतिमेचे पूजन करण्यात आले। यावेळी तहसीलदार शिवानंद मेत्रे, ग्रामपंचायत अध्यक्ष दीपाराणी भोसले, उपाध्यक्ष मीराबाई गायकवाड, सदस्य संतोष गायकवाड, पीकेपीएस सोसायटी अध्यक्ष एम जी राजोळे, उपाध्यक्ष बसवराज हारकुडे, सदस्य भागवत जानबा, माजी जिल्हा पंचायत सदस्य मलाप्पा धबाले, माजी जिल्हा पंचायत सदस्य सुधीर कडादी व श्री संत सेना महाराज मंदिराचे अध्यक्ष प्रवीण सूर्यवंशी, उपाध्यक्ष मच्छिंद्रनाथ गोकुळे, बालाजी गायकवाड, बालाजी सूर्यवंशी, नरसिंह हारकुडकर, नामदेव कारागीर, प्रकाश गायकवाड, दत्ता गायकवाड, मंदाकिनी गायकवाड व समाजातील महिला नागरिक खूप मोठ्या संख्येने उपस्थित होते। यावेळी तहसीलदार शिवानंद मेत्रे, मलाप्पा धबाले, सुधीर कडादी व एम जी राजोळे यांची भाषणे झाली। स्वागत आभार प्रवीण सूर्यवंशी यांनी केले। स्टार हुलसूर न्यूज हुलसूर। ಹಂಗ ಶಿವನ ಬಲಕಣ್ಣು ಈ ಚೌತ ಮಹರ್ಷಿಯವರು ಅದಕ್ಕೆ ಶಿವನ ಬಲಕಣ್ಣಿಂದ ಸೂರ್ಯ ಹೋಲಿಸ್ತಾರೆ, ಎಡಗಣ ಚಂದ್ರ ಹೋಲಿಸ್ತಾರೆ। ಅದಕ್ಕೆ ಸೂರ್ಯ ಇದ್ರೆ ಇದು ಸೂರ್ಯವಂಶಿ ಸ್ಟಾರ್ಟ್ ಆಯ್ತು ಅಂತ ಗ್ರಂಥಗಳ ಮುಂದೆ ಚೌರಿ ಕುರುಪಿನ ಕೂಡ ಇವರಿಂದ ಸ್ಟಾರ್ಟ್ ಆಯ್ತು। ಇವನು ಬರೀ ಋಷಿ ಇದ್ದಿಲ್ಲ, ಮಹರ್ಷಿ ಋಷಿದಾಗ ಈಗ ಆತ್ಮ ಪರಮಾತ್ಮ ಅಂತಾನು ಹಂಗ ಒಂದು ಸಾಧನೆ ಮಾಡಿದ ಮಹರ್ಷಿ ಇದ್ದರು। ಇವತ್ತು ಏನದ ಅಂತಂದ್ರೆ ಇವ ಆಯುರ್ವೇದಿಕ್ನು ಋಷಿ ಅಭ್ಯಾಸ ಮಾಡಿದ್ದ, ಆಯುರ್ವೇದಿಕ್ ಇತ್ತು, ಸಂಗೀತ ಇತ್ತು। ಈಗ ಆ ಪರಂಪರೆ ಹುಲಸೂರ್ದಾಗ ನಿಮ್ಮ ಜನಾಂಗ ಕಾಲು ವರ್ಷದು ಇಬ್ಬರು ಮಾಡ್ತೀವಿ, ಎಲ್ಲ ಮಾಡ್ತೀವಿ ಹೇಳ್ಬೇಕಾದ್ರೆ ವಿಶ್ವನಾಥ್ ಗೋಖಲೆ ಮಾಡ್ತೀವಿ, ಅರ್ಜುನ್ ಮಾಡ್ತೀವಿ, ಬರಬಾರ್ದ? ಅದೇ ರೀತಿ ಸಂಗೀತ ಕೂಡ ಇಟ್ಕೊಂತೀವಿ। ಆ ಪರಂಪರೆ ಏನದ ಅಂತಂದ್ರೆ ನಿಮ್ಮ ಮಾವ ಕೇಶವರಾವ್ ಭಾಸಂಗಿಕ ತಾಲೂಕಿನಲ್ಲಿ ಒಂದು ಕಾರ್ಯಕ್ರಮ ಆಗಮಿಸಿದಂಥ ನಮ್ಮ ಅಧ್ಯಕ್ಷರಾದಂಥ ಪ್ರವೀಣ್ ಭೂಮಿಯಲ್ಲಿ ಅಂತಂದ್ರೆ ಯಾವಾಗಲೂ ಏನಾರ ಆಕ್ಟಿವಿಟೀಸ್ ಕಾರ್ಯ ಮಾಡ್ತಾ ಇರ್ತಾರೆ। 3 ತಿಂಗಳಿಗೆ 4 ತಿಂಗಳಿಗೆ ಕರೆದಿ ನಮ್ಮೆಲ್ಲರನ್ನ ಸನ್ಮಾನ ಮಾಡ್ತಾರೆ। ಸಲುವಾಗಿ ನಾವು ಧನ್ಯವಾದ। ಯಾಕಂದ್ರೆ ಇಂಥ ಒಂದು ಮಹಾ ಋಷಿ ಅವ್ರದ್ದು ಇಷ್ಟೊಂದು ತ್ಯಾಗ ಎಲ್ಲ ಇದೆ, ಇಷ್ಟೊಂದು ಸೇವಾ ಇದೆ ಇಂಥವ್ರದ್ದು ನಾವು ಇವತ್ತಿನ ಜಯಂತಿ ಮಾಡ್ತೇವೆ ಅಂತಂದ್ರೆ ಭಾಳ ಖುಷಿ ವಿಷಯ ಇದೆ। ಆ ಸಂಬಂಧ ಇವತ್ತಿನ ದಿವಸ ನಮ್ಮನ್ನು ಕರೆಸಿ ಮಾತಾಡೋಕೆ ಕೊಡ್ತೀವಿ, ನಮಗೆಲ್ಲ ಧನ್ಯವಾದ ಹೇಳ್ಬಾರ್ದು। तर तुम्ही काही कमी नाही, तुम्ही गावी एज्युकेशनच्या लेकरावर एज्युकेशन देताना लेकरं पुढे असतात, आम्ही सगळ्या समाज पुढे आला इंजिनियर वाटतो विकायला। त्यामुळे एवढंच सांगतो की तुम्ही सगळेजण आमचे प्रदीप, आमचे जांबासाहेब, सर्व समाज बांधव सर्वांना नमस्कार करतो। ಮಹರ್ಷಿರವರ ಜನ್ಮದಿನವನ್ನು ಆ್ಯಕ್ಚುಲ್ ಸರ್ಕಾರದಿಂದ ನಿಗದಿಪಡಿಸಿದ ನಾಳೆ ಇತ್ತು, ಆದರೆ ಅವರು ಸಮಾಜದವರ ವಿನಂತಿ ಮೇರೆಗೆ ಅದೇ ನಮ್ಮ ಮಲ್ಲಪ್ಪ ದಬಲೆಯವರು ತಿಳಿಸಿದಾಗ ರಥಸಪ್ತಮಿ ಮತ್ತು 4ನೇ ತಾರೀಕು ಬರ್ತದೆ, 5 ತಾರೀಕು ಬಂದಾಗ ತಾವು 4ನೇ ತಾರೀಕು ಮಾಡಬೇಕಂತ ಸಮಾಜ ಮುಖಂಡರು ಮನೆಗೆ ಮತ್ತೆ ಅದೇ ರೀತಿ ಹೊಡಿಸಿ 4ನೇ ತಾರೀಕಿಗೆ ಮಾಡಬೇಕು ಸರ್ಕಾರದ ವತಿಯಿಂದ ಗುಡಿಯಲ್ಲಿ ನಾವು ಕವಿತಾ ಮಹರ್ಷಿ ಜಯಂತಿ ಆಚರಣೆ ಮಾಡ್ತೀವಿ। ಈ ಜಯಂತಿ ಅಂದರೆ ಜಿ ಮಲ್ಲಪ್ಪ ದಬಲೆಯವರು ಸುಮಾರು ಪುರಾಣ ಮತ್ತು ಏನು ಶಿವನ ಸಮಕಾಲೀನತೆ ಅಂದರೆ ಮೂಲ ಕವಿತಾ ಸಮಾಜದ ಮೂಲ ಪುರುಷ ಅಂದ್ರೆ ಅವರು ಹುಟ್ಟು ಹೆಂಗಾಗಿತ್ತು ಅಂತಂದ್ರೆ ಒಂದು ಯಜ್ಞ ನಡೀತಾ ಇತ್ತು, ಬ್ರಹ್ಮ ಮಹೇಶ್ವರನ ಒಂದು ಯಜ್ಞ ನಡೆದಾಗ ಅವಾಗ ಶಿವನ ಕೇಶಕ ಮತ್ತು ದಾಡಿಗೆ ಸ್ವಲ್ಪ ಬೆಂಕಿ ಹತ್ತೈತಿ, ಅವ್ಯಸ್ತ ಆದಾಗ ಪಾರ್ವತಿ ವಿಚಾರ ಮಾಡೋದಕ್ಕೆ ನಿಮಗೆಲ್ಲ ಇದಾಗಿದೆ, ಸ್ವಲ್ಪ ಧರಿಸ್ಕೊಳ್ಳೋದಂತೆ। ಅದಕ್ಕೆ ಶಿವಾಗ ತಮ್ಮ ಬಲಗಣಿಂದ ಸವಿತಾ ಮಹರ್ಷಿಗಳನ್ನು ಹುಟ್ಟಿಸಿ ಅವರಿಗೆ ಕೆಲವೊಂದು ಆಯುಧಗಳನ್ನೆಲ್ಲ ಇದು ಮಾಡೋದು,
ಮುಂಬರುವ ಅಥವಾ ಅಂತಿಂಗ ಸಂಗೀತ ವಾದ್ಯ ಮತ್ತು ಕೆಲವೊಂದು ಆಯುಧಗಳನ್ನು ಸಮೇತ ಮಹರ್ಷಿ ಬಂದವರು ಅವರಿಗೆಲ್ಲ ಶಿವನಿಗೆ ಮತ್ತೆ ಕೇಶಮಣನ ಮಾಡಿ ಮತ್ತೆ ಅದು ಯಜ್ಞ ಮತ್ತು ಸ್ಟಾರ್ಟ್ ಆಯ್ತು. ಈ ರೀತಿಯಾಗಿ ಸವಿತಾ ಪರಂಪರೆ ಚಾಲೋಗ್ತದ. ಇವೇನು ನಾವು ವೇದಗಳು ಹೇಳ್ತೀವಿ, 4 ವೇದಗಳಲ್ಲಿ ಕೊನೆಯ ವೇದಗಳನ್ನು ಸಾಮವೇದ ನಮ್ಮ ಮಹರ್ಷಿ ಸವಿತಾರವರು ರಚಿಸಿದ್ದಾರೆ. ಮತ್ತು ಈಗೇನು ಆಯುರ್ವೇದಿಕ್ ನಾವೆಲ್ಲ ಡಾಕ್ಟರ್ ಇವತ್ತು ಇಡೀ ಜಗತ್ತಿನ ಅತ್ಯಂತ ವೃತ್ತಿದೆ ಯಾರಾದರೂ ಇದ್ದರೆ ಡಾಕ್ಟರ್ಸ್ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ಮಕ್ಕಳೆಲ್ಲರೂ ಪೇರೆಂಟ್ಸ್ ಎಲ್ಲ ಅವರು. ಆದರೆ ಇವತ್ತು ಮೊಟ್ಟ ಮೊದಲಿನ ಜಗತ್ತಿನ ಮೊದಲಿನ ಡಾಕ್ಟರ್ ಅಂತಂದ್ರೆ ನಾವು ಸವಿತಾ ಮಹರ್ಷಿ ಮತ್ತು ಸವಿತಾ ಸಮಾಜದವರು ಈ ಜಗತ್ತಿನಲ್ಲಿ ಈ ಮುಖಾಂತರ ಇದ್ದರು, ಹಿರಿಯರಾಗಿದ್ದರು. ಮತ್ತು ಅನೇಕ ಚೋಳರು ಮತ್ತು ನಮ್ಮಲ್ಲಿ ಇಲ್ಲಿ ಕಲ್ಯಾಣಿ ಚಾಲುಕ್ಯದಲ್ಲಿ ಸುರದ ಅವರು ರಾಜ್ಯ ಭಾರವನ್ನು ಮಾಡಿದವರಾಗಿದ್ದಾರೆ. ತದನಂತರ ಈಗ ಸಾಕಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸವಿತಾ ಸಮಾಜ ಬಹಳ ಹಿಂದುಳಿದ. ಇದಕ್ಕೆಲ್ಲ ಹಿಂದುಳಿದ ಕಾರಣ ಏನಂತಂದ್ರೆ ಅವರು ಸಮಾಜದ ಅವರಿಗೆ ಅರಿವಿಲ್ಲ, ಅಥವಾ ನಮ್ಮ ಸಮಾಜದ ರಾಜರಿಗೂ ಅಥವಾ ಹಿಂದೆ ಪ್ರಧಾನಮಂತ್ರಿ ಹಳೆಯರನ್ನು ಅವರಿಗೆ ಆ ಜನರಿಗೆ ಕಲ್ಪನೆ ಇಲ್ಲ. ಯಾಕಂತಂದ್ರೆ ಮಾತಾಡ್ತಾರೆ, ಯಾರು ಇತಿಹಾಸವನ್ನು ಮಾಡ್ತಾರೋ ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆಲ್ಲ ತಾವೆಲ್ಲ ಇತಿಹಾಸವನ್ನು ಮಾಡ್ತೀರಿ. ಮತ್ತು ನೀವು ಏನು ಎಜುಕೇಷನ್ ಶಿಕ್ಷಣ ಮುಖಾಂತರ ನೀವು ಸಹ ಈ ಸಮಾಜದಲ್ಲಿ ಸಾಕಷ್ಟು ಮುಂದೆ ಬರೋಕ್ಕೆ ಅವಕಾಶ ಇದೆ ಅಂತ ಈ ಸಂವಿಧಾನ ನಿಮ್ಮ ಮುಖಾಂತರ ಕೊಟ್ಟಿದೆ ಅನ್ಬೇಕು. ಇತ್ತೀಚೆಗೆ ತಾನೇ ನಮ್ಮ ಭಾರತ ಸರ್ಕಾರದಿಂದ ಒಬ್ಬರಿಗೆ ಭಾರತ ರತ್ನ ಕೊಟ್ಟಿರ್ಬೋದು, ತಮ್ಮೆಲ್ಲ ನೆನಪಿರ್ಬೋದು, ಕರ್ಪೂರಿ ಠಾಕೂರ್ ಅಂತೇಳಿ ಬಿಹಾರದ ಮೊಟ್ಟ ಮೊದಲ 2 ಸಲವಾಗಿ ಅವರು ಮುಖ್ಯಮಂತ್ರಿ ಇದ್ದರು. ಅವರು ಸಹ ಸವಿತಾ ಸಮಾಜಕ್ಕೆ ಬಂದಿದ್ದರು. ಅವಾಗ ವೈದಿಕರ ಅಥವಾ ಒಂದು ಸಮಾಜದವರಿಗೆ ಹೆಂಗೆ ಅವ್ರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇತ್ತು, ಆ ಸ್ವೀಕಾರ ಸಮಾರಂಭಕ್ಕಿಂತ ಮುಂಚೆನೇ ಒಂದು ಗುಜರಾತ್ದಾಗ ಎಲ್ಲ ಒಂದು ಕಡೆ ಆಯಿಲ್ ಮಿಲ್ದಾಗ ಒಂದು ಕಡೆ ಘಟನೆ ಇದು ಉರಿ ಆಗ್ತದೆ. ಅಂದ್ರೆ ಅವರು ಬ್ರಾಹ್ಮಣರು ಹೇಗಿದ್ರು ಅಂತಂದ್ರೆ ನೋಡ್ರಿ, ಈ ರೀತಿ ಎಲ್ಲ ಕಳವರಗಿದ್ದೆಲ್ಲ ಹಿಂಗೆ ನೀವು ಅಧಿಕಾರ ಕೊಟ್ಟರು ಅಂದ್ರೆ ಈ ರೀತಿ ಎಲ್ಲ ಜಗತ್ತಿನಾಗ ಅವಗುಣಗಳಾಗ್ತಂತ. ಇವರು ಸಹ ಇವತ್ತು ಸಾಕಷ್ಟು ಜನ ಸಮಾಜದಿಂದ ಇವತ್ತು ಮುಂಬರ್ತಾರೆ ಇದ್ದಾರೆ. ನಮ್ಮ ಪ್ರವೀಣ ಸಂಸ್ಕೃತಿದಿಂದ ಅವ್ರಿಗೆ ಕೊಲೆ ಮಾಡ್ಲಿಕ್ಕೆ ಬಂದಿರ್ತಾರೆ. ಅವಾಗೂ ಸಹ ಏನವರು ಸೌದಿಯಲ್ಲ, ಇವತ್ತು ಇಡೀ ಭಾರತಕ್ಕೆ ನಾವು ನಾಳಿದಂಥ ಶಿವಾಜಿ ಮಹಾರಾಜರು ಇವತ್ತು ದೇಶದಲ್ಲಿ ಹೆಸರುವಾಸಿ ಇರ್ಬೇಕಾದ್ರೆ ಅದರಿಂದ ಇಂಥ ನಮ್ಮ ಸವಿತಾ ಸಮಾಜವು ಅದಕ್ಕೆ ಕೊಡುಗೆ ಅದ ಅಂತೇಳಿ ನಾವು ಇವತ್ತು ಮರಿಬಾರ್ದು. ಈಗೂ ಸಹ ಸಾಕಷ್ಟು ಸರ್ಕಾರ ವತಿಯಿಂದ ಇದು ಆಚರಣೆ ಮಾಡಿ ಅವರಿಗೆ ಸಾಕಷ್ಟು ಎಜುಕೇಷನು ಸ್ಕಾಲರ್ಶಿಪ್ ಎಲ್ಲ ಇದಾವೆ. ತಾವೆಲ್ಲ ಈ ಬಗ್ಗೆ ತಿಳ್ಕೊಂಡು ಮಕ್ಕಳಿಗೆ ಸಹ ಸರಿಯಾಗಿ ವಿದ್ಯಾಭ್ಯಾಸ ಕೊಟ್ಟು ಈ ಮುಂಬರುವ ದಿನಗಳಿಗೆ ನಾವು ಸಹ ಯಾವುದೋ ಪ್ರಮಾಣದಲ್ಲಿ ಯಾವುದು ನಾವು ಸಮಾಜದಲ್ಲಿ ಏನಿಲ್ಲ ಕಮ್ಮಿ ಇಲ್ಲ ಅಂತೇಳಿ ಯಾವುದು ತಾವು ತಲೆ ಇಟ್ಕೊಳ್ಳದೆ ಪ್ರವೀಣ್ ಸೂರ್ಯವಂಶರು ಯಾವ ರೀತಿ